ತುಂಬ ಹಳೆ ದೇವಸ್ಥಾನ ಇದು. ನೋಡಿ ಬಸ್ಸು ಮೂವ್ ಹೋಗ್ತಿದೆ. ಬಸ್ಸು ನೋಡಿ ಎಲ್ಲಾಡ್ತಿದೆ. ನೋಡಿ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಕುಕ್ಕೆಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಇದೆ ಬಾವಿ. ಒಳಗ್ ಗಿಡ ಎಲ್ಲ ಬೆಳ್ಕೊಂಡು. ಧರ್ಮಸ್ಥಳ ಜರ್ನಿ ಲಾಸ್ಟ್ ಟೆಂಪಲ್ ಇದು ನಿಮ್ಗೆ ತೋರಿಸ್ತಾ ಇರೋದು ನಾನು. ನೋಡಿ ಸಾಯಂಕಾಲ 6 ಗಂಟೆ ಆಯ್ತಂದ್ರೆ 6 ಗಂಟೆಯಿಂದ ಪೂರ್ತಿ ಪೂಜೆ ಮಾಡ್ತಾರೆ. ಇಲ್ಲಿ ಮೊಸರು ಕೊಟ್ಟಿದ್ದಾರೆ ಮತ್ತೆ ಕೆಚಪ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ರೇನೆ ಮೈಂಡ್ ಒಂಥರ ಫುಲ್ಲು ಫ್ರೆಶ್ ಆಗುತ್ತೆ. ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತಿದೆಯಂತ. ಬಸ್ಸು ಈಗ 8:15 ಮೂವ್ ಆಗುತ್ತೆ. ಅದಕ್ಕೆ ನಾರ್ಮಲ್ ಬಸ್ಸಲ್ಲಿ ಕುತ್ಕೊಂಡು ಹೋಗೋದಕ್ಕಾಗಲ್ಲ. ಸ್ಲೀಪರ್ ಬುಕ್ ಮಾಡಿದೆ. ಹಾಯ್, ನಾನು ನಿಮ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ತೋರಿಸ್ದೆ ನೋಡಿ. ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಅದೇ ರೀತಿ ಆದಿ ಸುಬ್ರಹ್ಮಣ್ಯ ತೋರಿಸಿದೆ ಇಲ್ಲಿ ಕುಕ್ಕೆಯಲ್ಲಿ. ಇವತ್ತು ನಿಮ್ಗೆ ಇದು ಪ್ಲೇಸ್ ಯಾರು ತೋರಿಸಿರಲ್ಲ. ಇದು ಅಭಯ ಆಂಜನೇಯ ದೇವಸ್ಥಾನ. ಕುಕ್ಕೆಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವಸ್ಥಾನ ಚಿಕ್ಕದಾಗಿ ಗುಡಿ ಇದೆ ನೋಡಿ. ಅಲ್ಲಿ ಬರುತ್ತೆ ಸ್ವಲ್ಪ 1 ಕಿಲೋಮೀಟರ್ ದೂರ. ನಾವ್ ಹಿಂಗ್ ಸ್ಟ್ರೈಟ್ ಆಗಿ ಹೋಗ್ಬೇಕು. ಮೇನ್ ಅದು ತುಂಬಾ ಸತ್ಯ ಇದು ದೇವ್ರು ನೋಡಿ. ಎಲ್ಲ ಕಾರು ಎಲ್ಲ ಕಾಣಿಸ್ತಿದೆ ನೋಡಿ. ಅಲ್ಲಿ ಹೋಗ್ಬೇಕು ನಾವು. ಇದಕ್ಕೆ ಬನ್ನಿ ಹೋಗೋಣ. ಇದು ದೇವ್ರೇನಂದ್ರೆ ತುಂಬಾ ಸತ್ಯ ಅಂತೆ. ಚಿಕ್ಕದಾಗಿ ಅಭಯ ಆಂಜನೇಯ ಇದೆ ನೋಡಿ. ಅಲ್ಲಿ ಬಸ್ ಸ್ಟಾಪ್ ಇದೆ ನಿಮ್ಗೆ. ಈ ಸುಬ್ರಹ್ಮಣ್ಯಂ ಬಸ್ ಸ್ಟಾಪ್. ಅಲ್ಲಿ ಬಸ್ ಸ್ಟಾಪ್ ಮತ್ತೆ ಕುಕ್ಕೆ ಇದೆಯಲ್ಲ, ಅದಕ್ಕೆ ಸೆಂಟ್ರಲ್ ಬರುತ್ತೆ ಇದು. ಬನ್ನಿ ಹೋಗೋಣ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅದನ್ನು ತುಂಬಾ ಹಳೆ ದೇವಸ್ಥಾನ. ಈಗ ಲಾಸ್ಟ್ ನಮ್ಗೆ ಧರ್ಮಸ್ಥಳದಕ್ಕೆ ಹೋಗಿದ್ರಿ. ಧರ್ಮಸ್ಥಳದಲ್ಲಿ ಇರೋ ಪ್ಲೇಸ್ ಎಲ್ಲ ತೋರಿಸ್ದೆ. ಅದೇ ತರ ಕುಕ್ಕೆಗೆ ಬಂದಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೇಗೆ ಬರೋದು ಅಂತೆಲ್ಲ ನಿಮ್ಗೆ ತೋರಿಸ್ದೆ ನಾನು. ಇವತ್ತು ನಾನು ಲಾಸ್ಟ್ ಬಂದು ಇದು ಅಭಯ ಆಂಜನೇಯ ದೇವಸ್ಥಾನ ತೋರಿಸ್ಕೊಂಡು ಹಾಗೆ ಬೆಂಗಳೂರಿಗೆ ಹೋಗ್ತೀನಿ. ಸ್ಲೀಪರ್ ಬಸ್ ಇದ್ದು ನನಗೆ 8 ಗಂಟೆಗಿದೆ. ಈಗ ಇದು ನೋಡ್ಕೊಂಡು ಹಾಗೆ ಬಸ್ಸು ಕಾಲ್ ಮಾಡೋಣ. ಬಂದಿದ್ದಾರೋ ಇಲ್ಲೋ ನೋಡೋಣ. ಬನ್ನಿ ಇದು ಹೋಗಿ ನೋಡೋಣ ದೇವ್ರನ್ನ. ಇದು ತುಂಬಾ ಚಿಕ್ಕದಾಗಿರೋದು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ಎಷ್ಟು ಸೈಲೆಂಟ್ ಆಗಿರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಬಂದು ತೋರಿಸ್ತೀನಿ ನೋಡಿ ನಿಮ್ಗೆ ನಾನು. ನೋಡಿ ಕುಕ್ಕೆ ನೈಟಲ್ಲಿ ಹೇಗಿದೆ. ಬಂದ್ರಿ ಹತ್ರ ದೇವಸ್ಥಾನದ ಹತ್ರ ನೋಡಿ. ಇದೆ ದೇವಸ್ಥಾನ. ಇಲ್ಲಿ ಹತ್ರ ಬಂದ್ರಿ ನೋಡಿ. ಇಲ್ಲಿ ಗಾಡಿ ಎಲ್ಲ ನಿಂತಿದೆ ನೋಡಿ. ಇದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಇಷ್ಟು ಚಿಕ್ಕದಾಗಿದೆ ಇದು. ಆದ್ರೂ ಇಲ್ಲಿ ತುಂಬಾ ಸೈಲೆಂಟ್ ಆಗಿರುತ್ತೆ. ತುಂಬಾ ಹಳೆ ದೇವಸ್ಥಾನ ಇದು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಗೆ ಆ ಕಡೆ ಕುಕ್ಕೆ ಬರುತ್ತೆ. ಕುಕ್ಕೆಯಿಂದ 1 ಕಿಲೋಮೀಟರು. ಇದು ನಂದು ಧರ್ಮಸ್ಥಳ ಜರ್ನಿ ಲಾಸ್ಟ್ ಟೆಂಪಲ್ ಇದು ನಿಮ್ಗೆ ತೋರಿಸ್ತಾ ಇರೋದು ನಾನು. ಈಗ ಇಲ್ಲಿಂದ ಬಸ್ಸು 8 ಗಂಟೆಗಿದೆ. ಅದಕ್ಕೆ ಹೋಗ್ಬೇಕು. ಬನ್ನಿ ಒಳಗೆ ಹೋಗಿ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಒಳಗೆ ನನ್ನಂತ ಇಲ್ಲಿ ತುಂಬ ಪೂಜೆ ಮಾಡ್ತಾರೆ ಅಂತ ನೋಡಿ. ಸಾಯಂಕಾಲ 6 ಗಂಟೆ ಆಯ್ತಂದ್ರೆ 6 ಗಂಟೆಯಿಂದ ಪೂರ್ತಿ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿ. ಒಳಗೆ ತೋರಿಸ್ತಾ ಇದ್ದೀನಿ ಗರ್ಭಗುಡಿ. ಈ ರೀತಿ ಇರುತ್ತೆ. ಇನ್ನು ಇವತ್ತು ಅಲಂಕಾರ ಏನು ಮಾಡಿಲ್ಲ. ಸುಮ್ಮನೆ ಹೂವು ಹಾಕಿ ಮಾಡಿದ್ದಾರೆ ಸಿಂಪಲಾಗ. ಅಲಂಕಾರ ಎಲ್ಲ ತುಂಬ ಮಾಡ್ತಾರಂತೆ ಇಲ್ಲಿ. ಸುತ್ತು ತೋರಿಸ್ತೀನಿ ಬನ್ನಿ ನಿಮ್ಗೆ ನಾನು. ನೋಡಿ ಇಲ್ಲಿ ಚೇರ್ ಎಲ್ಲ ಹಾಕಿದ್ದಾರೆ. ಹೇಳಿದ್ನಲ್ಲ ನಿಮ್ಗೆ ನಾನು ಇಲ್ಲಿ ಸೈಲೆಂಟ್ ಆಗಿರುತ್ತೆ ಅಂತ. ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಮತ್ತೆ ಇಲ್ಲೊಂದು ಬಾವಿ ಇದೆ ನೋಡಿ. ಆ ಬಾವಿ ಎಷ್ಟು ಹಳೆ ದೇವಸ್ಥಾನ ನೋಡಿ. ಇದು ಸಿಂಪಲ್ ಆಗಿ ಕಟ್ಟಿದ್ದಾರೆ. ತುಂಬ ಸೈಲೆಂಟ್ ಇದೆ ಇಲ್ಲಿ ನೋಡಿ. ಇದೆ ಬಾವಿ. ಒಳಗೆ ಗಿಡ ಎಲ್ಲ ಬೆಳ್ಕೊಂಡಿದೆ. ಇದು ಇಲ್ಲಿ ಬಂದ್ರೇ ಮೈಂಡ್ ಒಂಥರ ಫುಲ್ಲು ಫ್ರೆಶ್ ಆಗುತ್ತೆ. ಅಷ್ಟು ಸೈಲೆಂಟ್ ಆಗಿರುತ್ತೆ ಇದು. ಇಲ್ಲಿ ಕುಕ್ಕೆಗೆ ಬರೋರು ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಕುಕ್ಕೆಯಿಂದ 1 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ. ಈಗ ಬಸ್ಸು ಕಾಲ್ ಮಾಡಿದ್ದೆ ಅವ್ರಿಗೆ. ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತಿದೆಯಂತ. ಬನ್ನಿ ಹೋಗೋಣ. ಅಲ್ಲಿ ನಿಮ್ಗೆ ನಾನು ಪ್ಲೇಸಸ್ ಎಲ್ಲ ತೋರಿಸ್ದೆ ನಾನು. ಧರ್ಮಸ್ಥಳದಲ್ಲಿ ಯಾವ ಪ್ಲೇಸಸ್ ಇದೆ. ಯಾಕಂದರೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಯಾರು ಮೇಲೆ ಹೋಗಿ ತೋರಿಸಲ್ಲ. ಅದನ್ನೇ ನಿಮಗೆ ತೋರಿಸ್ದೆ ನಾನು. ಬಾಹುಬಲಿನೂ ಕ್ಲಿಯರಾಗಿ ತೋರಿಸ್ದೆ. ಮತ್ತೆ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ವಿ ನೋಡಿ. ಇದೆ ಬಸ್ಸು ಈಗ 8:15 ಮೂವ್ ಆಗುತ್ತೆ ನೋಡಿ. ಸ್ಲೀಪರ್. ಯಾಕಂದರೆ ಇಲ್ಲಿಂದ ತುಂಬ ದೂರ ಹೋಗ್ಬೇಕು ನಾವು. ಅದಕ್ಕೆ ನಾರ್ಮಲ್ ಬಸ್ಸಲ್ಲಿ ಕುತ್ಕೊಂಡು ಹೋಗೋದಕ್ಕಾಗಲ್ಲ. ಸ್ಲೀಪರ್ ಬುಕ್ ಮಾಡಿದೆ ನಾನು. ಹೋಟ್ಲಲ್ಲಿ ಇದು ಪಾರ್ಸಲ್ ಮಾಡಿಸ್ಕೊಂಡಿದ್ದೆ. ಇದು ತಗೊಂಡೆ ನಾನು. ಪನ್ನೀರು ಬಿರಿಯಾನಿ ತಗೊಂಡೆ. ಪನ್ನೀರ್ ಬಿರಿಯಾನಿ, ಪನ್ನೀರ್ ಪಲಾವ್ ನೋಡಿ. ಬಸ್ಸು ಹೋಗ್ತಿದೆ ಬಸ್ಸು ನೋಡಿ. ಎಲ್ಲಾಡ್ತಿದೆ. ಈಗ ಟೈಮು 11:30 ಆಗಿದೆ. ಮೊಸರು ಕೊಟ್ಟಿದ್ದಾರೆ ಮತ್ತು ಕೆಚಪ್ ಕೊಟ್ಟಿದ್ದಾರೆ.
ನನಗಲ್ಲಿ ಅಲ್ಲೇ ತಿನ್ನೋಣ ಅಂದ್ಕೊಂಡೆ, ಅಲ್ಲೇನು ಹೊಟ್ಟೆ ಹಸಿತಾರಿಲ್ಲ, ಅದಕ್ಕೆ ಪಾರ್ಸಲ್ ಮಾಡಿಸ್ಕೊಂಡಿದ್ದೆ. ನನಗಿಲ್ಲಿ ಬಸ್ಸಾಗಿ ಕೂತ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಪಾರ್ಸಲ್ ಮಾಡಿಸ್ಕೊಂಡೆ. ನೋಡಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಬಸ್ಸಾಗಿ ಕೂತ್ಕೊಂಡು ತಿನ್ನೋದೇನೆಂದರೆ ಆರಾಮಾಗಿ ನಮ್ಗೆ ಯಾವಾಗ ಹೊಟ್ಟೆ ಹಸಿತೈತೆ ಅವಾಗ ತಿನ್ಬೋದು. ಅಲ್ಲಿ ನಾನೇನಂದರೆ ಬರೀ ಮಸಾಲೆ ಪುರಿ ತೊಗೊಂಡು ತಿಂದೆ ನಾನಲ್ಲಿ ಕುಕ್ಕೆ ಹತ್ರ. ಇದನ್ನು ಪಾರ್ಸಲ್ ಮಾಡಿಸ್ಕೊಂಡೆ, ಯಾಕಂದರೆ ಅಲ್ಲಿ ಹೊಟ್ಟೆ ಹಸಿತಾರಿಲ್ಲ, ಅದಕ್ಕೆ ಮಸಾಲೆ ಪುರಿ ತೊಗೊಂಡೆ. ನೋಡಿ ಈಗ ಬೆಂಗಳೂರಿಗೆ ಬೆಳಗ್ಗೆ ಒಂದು 4 ಗಂಟೆಗೆ ಹೋಗ್ತೀರಿ. ನೋಡಿ ಪನ್ನೀರ್ ಕೊಟ್ಟಿದ್ದಾರೆ. ಇವರು ಮೆಜೆಸ್ಟಿಕ್ ಹತ್ರನೇ ಬಿಡ್ತಾರೆ. ಬೆಳಗ್ಗೆ 4 ಗಂಟೆಗೆ ಹೋಗ್ತೀರಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ಪ್ಲೇಸ್ ನೋಡಬೇಕು ಅನಿಸುತ್ತೋ ಅದು ನಂಗೆ ಕಮೆಂಟ್ ಮಾಡಿ, ನಿಮ್ಗೆ ಅದನ್ನು ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ನನ್ನ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.